ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಪ್ರೋಟೀನ್ ರಿಚ್, ಐರನ್ ರಿಚ್ ಆಗಿರುವಂಥ ಬಟಾಣಿ ಬಂದ್ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ಈ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ 2 ಕಪ್ ಆಗೋಷ್ಟು ನಾನು ಬಾಂಬೆ ರವೆ ತೊಗೊಂಡಿನಿ ರೀ. ಅದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕಿ ನೆನೆಸಿಡ್ಬೇಕು ನೋಡ್ರಿ. ರವೆ ನೆನೋಷ್ಟು ಹಾಕಿದ್ರೆ ಸಾಕು. ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣಂತ್ರಿ. ಇವಾಗ ಇಲ್ಲಿ ನೋಡ್ರಿ ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ವಿ. ಮಿಕ್ಸಿ ಜಾರಿಗೆ ಮೊಳಕೆ ಬಂದಂಥ ಇವು ಬಟಾಣಿ ಅದಾವಲ್ರಿ, ಬಟಾಣಿ ಅವು ಏನು ಮಾಡೋದ್ರಿ, ಮಿಕ್ಸಿ ಜಾರಿ ಒಳಗೆ ಹಾಕೊಳತ್ತೀನಿ ನೋಡ್ರಿ. 1 ಕಪ್ ಆಗೋಷ್ಟು ಬಟಾಣಿ ಹಾಕೊಂಡೇನ್ರಿ. ಅದ್ರ ಜೊತೆಗೆ 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕೊಂಡು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳುವಂತ್ರಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಈ ತರ ತರಿ ಇರ್ಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋದ್ರಿ, ನಾವೇನ್ ನೆನ್ಸಿಟ್ಟಿದ್ದೇವಲ್ರಿ ರವ, ಅದನ್ನ ಹಾಕೊಳತ್ತೀನಿ ನೋಡ್ರಿ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೊಸರು ಅನ್ನೋದು ಹಾಕ್ತಾ ಇಲ್ಲ ನೋಡ್ರಿ. ಹೆಲ್ದಿಯಾಗಿ ಮಕ್ಳಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ಮಾಡ್ಬೇಕಂದ್ರೆ ಈ ತರ ಮಾಡ್ಬೋದು ನೋಡ್ರಿ, ಹೆಲ್ದಿಯಾಗಿ ರುಚಿಯಾಗಿ. ನೆಕ್ಸ್ಟ್ 1-2 ಸ್ಪೂನ್ ಆಗೋಷ್ಟು ನಾನು ಹಿಟ್ಟು ಹಾಕೊಂಡಿನ್ರಿ, ಗೋಧಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ಕೋತೇವಲ್ರಿ, ಅದೇ ತರ ಇದನ್ನ ರುಬ್ಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋಬ್ರಿ, ಇದನ್ನ ಒಂದು ಬೌಲ್ದಾಗ ತೆಗಿಯತ್ತೀನಿ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡೋಬ್ರಿ, ಒಂದ್ ಸ್ವಲ್ಪ ಫಸ್ಟ್ ಇದನ್ನ ಸ್ವಲ್ಪ ಕಲ್ಸ್ಕೊಳ್ಳೋ ಮಾತ್ರಿ ನೋಡ್ರಿ. ಒಂಚೂರು ತರಿ ಇಲ್ರಿ, ಸಾಫ್ಟ್ ಆಗಿ ರುಬ್ಕೊಳ್ಳೋದಾಗೈತ್ರಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡೀನ್ರಿ, ಒಂದು 1/2 ಟೀ ಸ್ಪೂನ್ ಹಾಕೋಷ್ಟು ಈನೋ ಹಾಕೊಂಡಿನಿ ನೋಡ್ರಿ. ಈನೋ ಇಲ್ಲಾಂದ್ರೆ ನೀವು ಬೇಕಿಂಗ್ ಸೋಡಾ ಕೂಡ ಹಾಕೋಬಹುದ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ಈ ಕಡೆ ನೋಡ್ರಿ ಕಡಾಯಿ ಕೂಡ ಕಾದೈತ್ರಿ. ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸ್ವಿ ಜೀರಿಗೆ ಹಾಕೊಂಡಿನ್ರಿ ನಾನು. ಹಾಕೊಂಡು ಅದು ಹಿಟ್ಟು ಹಾಕೊಂಡು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸೂಪರ್ ಸಾಫ್ಟ್ ಆಗಿರುವಂತ ಹೆಲ್ದಿ ಆಗಿರುವಂತ ಬಂದ್ ದೋಸೆ ರೆಡಿ ಐತ್ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಕೇವಲ ಒಂದು 5 ನಿಮಿಷದಾಗ ಈ ರೆಸಿಪಿ ನಾವು ಮಾಡ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಮಸ್ತಾಗಿ ಫ್ಲಫಿ ಆಗಿ ಸಾಫ್ಟ್ ಆಗಿ ಬಂದ್ ದೋಸೆ ರೆಡಿ ಐತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ.